ಏನ್ ಹೇಳ್ರಿ, ಸಾಮಾಜಿಕ ಸೇವೆ ಮಾಡ್ತಾ ಇದೀವಿ. ಅದೇ ಯಾವ ತರ ನಡೀತಾ ಇದೆ ನಿಮ್ ಕಾರ್ಯಕ್ರಮಗಳು ಅಂತ ಕೇಳ್ತಾ ಇದ್ದೇನೆ ನಾನು ಪಾಟೀಲ್ರೆ. ಅಲ್ಲ ಸರ್, ಸಾಮಾಜಿಕ ಸೇವೆ ಯಾವ ರೀತಿ ಮಾಡಿಸ್ಬೇಕು ಆ ರೀತಿ ನಾವು ಸಾಮಾಜಿಕ ಸೇವೆ ಮಾಡ್ತಾ ಇದೀವಿ. ಬಹಳ ಚೆನ್ನಾಗಿ ಸಾಮಾಜಿಕ ಸೇವೆ ಮಾಡ್ತಾ ಇದ್ದೀರಿ. ಏನು ನಿಮ್ ಪ್ರಕಾರ ಸಾಮಾಜಿಕ ಸೇವೆ ಅಂದ್ರೆ ಏನ್ ಪಾಟೀಲ್ರೆ? ಈಗ ಸಮಾಜಕ್ಕೆ ಏನ್ ಬೇಕಾಗಿರೋದು ಆ ರೀತಿ ಅವ್ರನ್ನ ಇದನ್ನ ಕೊಡುದು ನಮ್ಮ ಕರ್ತವ್ಯ, ಆ ರೀತಿ ನಾವು ಮಾಡ್ತಾ ಇದೀವಿ. ಓಕೆ, ಇವತ್ತು ಸೆಷನ್ ನಲ್ಲಿ ನೀವು ಭಾಗವಹಿಸಿದ್ರಿ, ಹೌದ್ರಿ. ಯಾಕೆ ಆಚೆ ಕಡೆ ಹೋದ್ರಿ ಸರ್, ಯಾಕೆ ಆಚೆ ಹೋದ್ರಿ ಪಾಟೀಲ್ರೆ ಸೆಷನ್ ನಲ್ಲಿ ಅರ್ಧಕ್ಕೆ ಬಿಟ್ಟು? ಸೆಷನ್ ನಲ್ಲಿ ನಾವು ಬಿಟ್ಟು ಹೋಗಿದ್ರಂದ್ರೆ ವಿಚಾರದಿಂದ ನಮ್ಗೆ ಜನ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ, ಅವ್ರ ವಿಚಾರ ಅಲ್ಲಿ ಇಟ್ಕೊಂಡೇನೆ ನಾವು ಅಲ್ಲಿ ಹೋಗಿದ್ವಿ. ನೀವು ಸೆಷನ್ ನ ಅರ್ಧಕ್ಕೆ ಬಿಟ್ಟು ಆಚೆ ಕಡೆ ಯಾಕೆ ಹೋದ್ರಿ ಸಂಭಾಜಿ ಪಾಟೀಲ್ರೆ? ಒಂಚೂರು ಕ್ಲಾರಿಟಿ ಕೊಡಿ. ಸರ್, ಇವಾಗಿಂದಿಲ್ಲ, ಇದನ್ನ 60 ವರ್ಷ ಆಯ್ತು, ಇವತ್ತಿಂದಲ್ಲ ಇದನ್ನೇ. ಅದಕ್ಕಾಗಿ ನಾವೇನು ಬೇರೆ ದೇಶ ಕೇಳ್ತಾ ಇದ್ದಿಲ್ಲ. 1956 ನಲ್ಲೇ ಇದರದಿಂದು ರಾಜ್ಯಘಟನೆ ಪರವಾಗಿ ಏನ್ ಆಗಿದೆಯಲ್ಲ, ಅದಕ್ಕಾಗಿ ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಭಾಷೆ ಆ ರಾಜ್ಯದಲ್ಲಿ ಹೋಗ್ಬೇಕಂತ ಅವಾಗಿಂದ ಹೋರಾಟ ಮಾಡ್ತಾ ಇದ್ದಾರೋ. ಅದಕ್ಕ ಆ ಹೋರಾಟಕ್ಕಾಗಿ ನಮ್ಗ ಆಯ್ಕೆ ಮಾಡಿ ಕೊಟ್ಟಿದ್ ಜನ ನಮ್ಗೆ ಏನ್ ಹೇಳ್ತಾರ ಅವ್ರ ವಿಚಾರ ಪರವಾಗಿ ನಮ್ಗೂ ಹೋಗ್ಬೇಕಾಗತ್ತೆ. ಪ್ಲೀಸ್. ನೀವು ಆಯ್ಕೆ ಆಗಿರೋದು ಮಹಾರಾಷ್ಟ್ರದಲ್ಲ ಕರ್ನಾಟಕದಲ್ಲ ಸಂಭಾಜಿ ಪಾಟೀಲ್ರೆ? ಸರ್, ನಾವು ನೋಡ್ರಿ ಅದೇ ಹೇಳ್ತಾ ಇದೀವಿ, ದಿಸ್ ಇಸ್ ಅ ಬಾರ್ಡರ್ ಡಿಸ್ಪ್ಯೂಟ್. ಸುಪ್ರೀಂ ಕೋರ್ಟ್ ನಲ್ಲಿ ಮಹಾರಾಷ್ಟ್ರ ಸರ್ಕಾರದವರು ಹೋಗಿದ್ದಾರೆ. ಆಯ್ತು, ನೀವು ಒಂದ್ ನಿಮಿಷ ಲೈನಲ್ಲೇ ಇರ್ತೀರಾ? ಹಂಗೇನೆ ಒಂದೇ ಒಂದ್ ನಿಮಿಷ ಲೈನಲ್ಲಿ ಇರ್ತೀರಾ? ಇರೋಣ ಸರ್. ಓಕೆ, ಈಗ ನನ್ನ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾರಾಯಣ್ ಗೌಡ್ರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗೌಡ್ರೆ ನಮಸ್ಕಾರ. ನಮಸ್ಕಾರ. ನಮಸ್ತೆ ಗೌಡ್ರೆ, ನನ್ನ ಜೊತೆಗೆ ಸಂಭಾಜಿ ಪಾಟೀಲ್ ಇದ್ದಾರೆ. ನನಗೆ ಅವ್ರ ಸಮಸ್ಯೆ ಏನು ಅಂತ ಕ್ಲಾರಿಟಿ ಸಿಗ್ತಾ ಇಲ್ಲ, ಮಾತಾಡ್ಸ್ಬಿಡಿ ಅವ್ರನ್ನ ನೇರವಾಗಿ. ಪಾಟೀಲ್ರೆ, ನಾರಾಯಣ್ ಗೌಡ್ರು ಇದ್ದಾರೆ, ನಿಮ್ ಜೊತೆಗೆ ಮಾತನಾಡ್ಬೇಕಂತೆ ಪ್ರಶ್ನೆ ಕೇಳ್ತಾರೆ. ಎಸ್ ನಾರಾಯಣ್ ಗೌಡ್ರೆ, ಗೋ ಹೆಡ್. ಈಗ ನೀವೇ ಕೇಳಿದಾಗೆ ಸಂಭಾಜಿ ಪಾಟೀಲ್ರು ಕರ್ನಾಟಕದ ಋಣ ತೀರಿಸಬೇಕು ಹೊತ್ತು ಮಹಾರಾಷ್ಟ್ರದ ಋಣ ತೀರಿಸಬಾರ್ದು. ಅವ್ರು ಇರೋದು ಮಹಾರಾಷ್ಟ್ರದ ನೆಲದಲ್ಲ, ಕರ್ನಾಟಕದ ನೆಲದಲ್ಲಿ. ಕರ್ನಾಟಕದ ಅನ್ನ ತಿಂತಾ ಇದ್ದಾರೆ, ಕರ್ನಾಟಕದ ಗಾಳಿ ಕುಡಿತಾರೆ, ನೀರ್ ಕುಡಿತಾರೆ. ಕರ್ನಾಟಕ ತಾಯಿಯ ಋಣ ತೀರಿಸಬೇಕಾದಂತವ್ರು ಮಹಾರಾಷ್ಟ್ರಕ್ಕೆ ಜೈ ಅನ್ನುವ ಮೂರ್ಖತನವನ್ನ ಮೊದಲು ಕೈ ಬಿಡಬೇಕು. ಇವತ್ತು ವಿಜಯರಾವ್ ದೇವಣೇಕರ್ ಅನ್ನೋ ಒಬ್ಬ ವ್ಯಕ್ತಿ ನಮ್ಮ ನೆಲದಲ್ಲಿ ನಿಂತ್ಕೊಂಡು ನಮ್ಮನ್ನ ರಾಜಕಾರಣಿಗಳನ್ನ ಪೊಲೀಸ್ ಮೆನ್ಗಳನ್ನ ನಾಮರ್ದ ಅಂತ ಕರೀತಾನೆ. ಅದಕ್ಕೆ ನೀವ್ ಯಾಕೆ ಸಂಭಾಜಿ ಪಾಟೀಲ್ರಿಂದ ಉತ್ತರ ಪಡ್ಕೊಳ್ಬಾರ್ದು, ನೇರವಾಗಿ ಅವ್ರನ್ನ ಮಾತಾಡಿಸಬಾರ್ದು? ಗೌಡ್ರೆ, ನೀವ್ ಯಾಕೆ ಸಂಭಾಜಿ ಪಾಟೀಲ್ ನೇರವಾಗಿ ಮಾತಾಡಿಸಬಾರ್ದು? ಪಾಟೀಲ್ರೆ ಕೇಳಿಸ್ಕೊತಾ ಇದ್ರ ನನ್ನ ಮಾತನ್ನ? ಯಾವ ಸಂಭಾಜಿ ಪಾಟೀಲ್ಗೆ ನೇರವಾಗಿ ಹೇಳ್ತಾ ಇದೀನಿ ನಾನು. ಇದನ್ನು ಇವತ್ತು ಹೇಳ್ತಾ ಇಲ್ಲ, ಇದು ಸುಮಾರು ಸಲ ಹೇಳಿದೀನಿ. ಸಂಭಾಜಿ ಪಾಟೀಲ್ರೆ, ನಾರಾಯಣ್ ಗೌಡ್ರ ಮಾತು ಕೇಳಿಸ್ತಾ ಇದೆ ನಿಮ್ಗೆ? ಕರ್ನಾಟಕದ ರಾಜಕಾರಣಿ ಕರ್ನಾಟಕದ ಋಣ ತೀರಿಸಬೇಕು, ಕರ್ನಾಟಕದ ಪರವಾಗಿರ್ಬೇಕು ಹೊತ್ತು ಇಲ್ಲಿ ಮಳೆ ಬಿದ್ರೆ ಮಹಾರಾಷ್ಟ್ರದಲ್ಲಿ ಹೋಗಿ ಛತ್ರಿ ಹಿಡಿಯೋ ಬುದ್ಧಿಯನ್ನ ಬಿಡಬೇಕು. ಮತ್ತೆ ಸಂಭಾಜಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ನೀವೇನೇ ಮಾಡಿದ್ರು ಕರ್ನಾಟಕದ ಕನ್ನಡಿಗರ 1 ಇಂಚು ಜಾಗವನ್ನು ಕಬಳಿಸಲಿಕ್ಕೆ ಸಾಧ್ಯ ಇಲ್ಲ. ಗೌಡ್ರ ಒಂದ್ ನಿಮಿಷ, ಒಂದು ರೋಮವನ್ನು ಅಳ್ಳಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗೌಡ್ರ ಒಂದ್ ನಿಮಿಷ, ಗೌಡ್ರೆ ಇಂಥ ನೀತಿಗೆಟ್ಟ ನೀತಿಯನ್ನು ಬಿಟ್ಬಿಡಿ ಅಂತ ಹೇಳ್ತೀನಿ. ಗೌಡ್ರ ಒಂದ್ ನಿಮಿಷ. ಸಂಭಾಜಿ ಪಾಟೀಲ್ರೆ, ಸಂಭಾಜಿ ಪಾಟೀಲ್ರೆ ಕೇಳಿಸ್ಕೊತಾ ಇದ್ದೀರಾ? ಕೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಮ್ದು ಒಂದಿಷ್ಟು ಒಪ್ಕೊಳ್ತಾ ಇದೀವಿ, ನಾವು ಅದೇ ಹೇಳ್ತಾ ಇದೀವಿ. ಕೊನೆ ಹಂತದಾಗೂ ಇದನ್ನ ಡಿಸಿಷನ್ ಆಗಿ ಮುಗಿದ ನಂತರ ನಾವು ಇದೇ ದೇಶದವರು, ಇದೇ ರಾಜ್ಯದವರು, ಇಲ್ಲೇ ನಾವು ಬದುಕಬೇಕಂತ ನಮ್ದು ವಿಚಾರ ನಾವು ಸಾಕಷ್ಟು ಸಲ ಮಾತಾಡಿದ್ದೀನಿ. ಅಲ್ರಿ, ಇಲ್ಲೇ ಬದುಕಬೇಕು, ನಮ್ದೇ ರಾಜ್ಯ, ನಮ್ಮ ಭಾಷೆ ಕನ್ನಡ. ಇಲ್ಲಿ ಬದುಕೋರು ಮಹಾರಾಷ್ಟ್ರದ ಪರವಾಗಿ ಯಾಕೆ ಧ್ವನಿ ಎತ್ತರ ಕೇಳಿ ಇವರಿಗೆ? ಮಹಾರಾಷ್ಟ್ರದಲ್ಲಿ ಒಬ್ಬ ನಗರ ಪಾಲಿಕೆ ಸದಸ್ಯ ಅಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಹಾಕ್ಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಕರ್ನಾಟಕ ನೆಲ ಇವರಿಗೆ ಶಾಸಕರು ಮಾಡಿದೆ, ಕರ್ನಾಟಕದ ಜನ ಶಾಸಕರು ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕದ ಋಣ ತೀರಿಸಬೇಕು ಹೊರತು ಮಹಾರಾಷ್ಟ್ರದ ಪರವಾಗಿ ಯಾವನ ಮುಟ್ಟಾಡ್ರನ್ನ ಮಹಾರಾಷ್ಟ್ರದಿಂದ ಕರ್ಕೊಂಡ್ಬಂದು ಕರ್ನಾಟಕ ಸರ್ಕಾರದ ಪರವಾಗಿ ವಿರುದ್ಧವಾಗಿ ಮಾತಾಡ್ಸೋದು, ಇಲ್ಲಿ ಕನ್ನಡಿಗರ ವಿರುದ್ಧವಾಗಿ ಮಾತಾಡ್ಸಕ್ಕೆ ಇವ್ರಿಗೆ ನಾಚಿಕೆ ಆಗ್ಬೇಕು. ಇವ್ರಿಗೆ ಹಾಗಿದ್ರೆ ಹೋಗ್ಲಿ ಮಹಾರಾಷ್ಟ್ರದಲ್ಲಿ ಹೋಗ್ತಾ ಇರ್ಲಿ, ಯಾಕೆ ಕರ್ನಾಟಕ ನೆಲ ಬೇಕು ಇವ್ರಿಗೆ? ಯಾವ ನೈತಿಕತೆ ಇದೆ? ಇಲ್ಲಿತ್ಕೊಂಡು ಮಹಾರಾಷ್ಟ್ರದ ಪರವಾಗಿ ಧ್ವನಿ ಎತ್ತದಾದ್ರೆ ಇವ್ರು 1 ನಿಮಿಷ ಕರ್ನಾಟಕದ ನೆಲದಲ್ಲಿ ಇರ್ಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಇವರು ಮಹಾರಾಷ್ಟ್ರದಲ್ಲಿ ಹೋಗಿ ಅಲ್ಲಿ ಕೇಳಿ, ಇವರಿಗೆ ಮರಾಠಿ ಭಾಷೆ ಕೇಳಿ, ಅಲ್ಲಿ ಮಹಾರಾಷ್ಟ್ರಕ್ಕೆ ಜೈ ಅನ್ಲಿ, ಅಲ್ಲಿ ಮರಾಠಿಗಳಿಗೆ ಜೈ ಅನ್ಲಿ. ಕರ್ನಾಟಕದ ನೆಲದಲ್ಲಿ ಇರುವಾಗ
ತೆಪ್ಪಗೆ ಕನ್ನಡದ ಋಣ ಎಸ್ ಗೌಡ್ರೆ, ಎಸ್ ಗೌಡ್ರೆ, ಎಸ್ ಗೌಡ್ರೆ, ಪಾಟೀಲ್ರೆ. ಸರಿಯಾದ ಬುದ್ಧಿ ಕಲಿಸ್ತೀವಿ. ಪಾಟೀಲ್ರೆ. ನಾನು ಅನೇಕ ಸಂದರ್ಭದಲ್ಲಿ ಸಹಿಸಿಕೊಂಡಿದ್ದೀನಿ. ಸಂಭಾಜಿ ಇದು ಪಾಟೀಲ್ರೆ. ಮುಂದುವರೆದ ಸಂಭಾಜಿ ಪಾಟೀಲ್ಗೆ ಸರಿಯಾದ ಪಾಠವನ್ನು ಕಲಿಸಬೇಕಾಗತ್ತೆ. ಸಂಭಾಜಿ ಪಾಟೀಲ್, ಸರ್ ಐ ವುಡ್ ವಾಂಟ್ ಯುವರ್ ಆನ್ಸರ್. ನಮಗೆ ನಿಮ್ಮ ಉತ್ತರ ಬೇಕು. ನೋಡ್ರಿ, ನಾವು ಕರ್ನಾಟಕ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ದ್ರೋಹ ಮಾಡಿಲ್ಲ, ಅದರದ ವಿಚಾರ ನಾವು ಮಾಡಿಲ್ಲ. ಇವತ್ತಿಂದಲ್ಲ ನಾನು ಹೇಳ್ತಾ ಇದ್ದೇನೆ. ಇದನ್ನ 1956 ಅಲ್ಲ ಸ್ವಾಮಿ, ಸಂಭಾಜಿ ಪಾಟೀಲ್ರೆ, ಯಾವ್ದೋ 1956 1984 ಅಂತ ಮಾತು ತೆಗಿಬೇಡ್ರಿ, ಇತಿಹಾಸ ತೆಗಿಬೇಡ್ರಿ. ನೀವು ಇತಿಹಾಸ ತೆಗೆಯೋದಕ್ಕೆ ನಮ್ಮ ಹತ್ರ ಏನ್ ಗೊತ್ತಿದೆ ಪುಸ್ತಕಗಳು ಅವ್ರಿಗೆ? ಇದ್ದಾವೆ. ಗೌಡ್ರ ಒಂದ್ ನಿಮಿಷ ರೀ, ಕೇಳಿ ಅವ್ರಿಗೆ. ಗೌಡ್ರ ಒಂದ್ ನಿಮಿಷ. ನಾನು ಐ ಆಮ್ ಪ್ರೆಸೆಂಟ್ ಮಾತಾಡ್ತಾ ಇದ್ದೀನಿ, ಇವತ್ತಿನ ದಿನದ ಬಗ್ಗೆ ಮಾತಾಡಿ. ಯಾರೋ ವಿಜಯರಾವ್ ದೇವಣೇಕರ್ ಅಂತೆ ಮಹಾರಾಷ್ಟ್ರದಿಂದ ಕರ್ಕೊಂಡ್ಬಂದು ನೀವು ನಮ್ ನೀರು ಕುಡಿತೀರಿ, ನಮ್ದು ನೆಲ ಬೇಕು ನಿಮ್ಗೆ, ನಮ್ ರೈತರು ಬೆಳೆಯುವಂತ ಊಟ ಬೇಕು ನಿಮ್ಗೆ, ನಮ್ಮನ್ನ ನಾಮರ್ದ್ರು ಅಂತ ಕರೆಸ್ತೀರಿ ನೀವು. ರಾಜಕಾರಣಿಗಳನ್ನ ನಾಮರ್ದ್ರು ಅಂತೀರಿ, ಪೊಲೀಸ್ ಮೆನ್ಗಳನ್ನ ನಾಮರ್ದ್ರು ಅಂತೀರಿ. ನಿಮ್ಗೊಂಚೂರು ಪಿಂಚಾಗಲ್ವಾ ಇದು? ಚುಚ್ಚಲ್ವಾ ನಿಮ್ಗೆ ಯಾರಿಗೂನುವೆ? ಪಾಟೀಲ್ರೆ, ಸರ್ ಉತ್ತರ ಬೇಕು ನನಗೆ ನಿಮ್ದು. ಅಲ್ಲ, ಇದನ್ನ ನಾವು ಕರೆದಿಲ್ಲ ಅವ್ರಿಗೆ, ಅವ್ರಾಗ ಬಂದಿದ್ರು. ಮಹಾಮೇಳವ ನಡೆಸಿದ್ ಯಾರು? ನೀವಲ್ವಾ? ಹಾ? ನಿಮ್ಮವ್ರು ಯಾರು ಇರಲಿಲ್ವಾ ಅಲ್ಲಿ ಮಹಾಮೇಳವ ನಡೆಸೋದಕ್ಕೆ ಇವತ್ತು? ಇಲ್ಲ, ನಾವಲ್ಲ. ನಮ್ ಲೀಡರ್ಸ್ ಏನಿದ್ರು ಆ ಲೀಡರ್ಸ್ ವಿಚಾರದಿಂದ ನಾವು ಮುಂದೆ ಹೋಗಿದ್ದು ಇಷ್ಟೇ. ನೀವು ಹೋಗಿರ್ಲಿಲ್ಲ ಮಹಾಮೇಳವ್ಗೆ? ನಾನು ಸೆಷನ್ ನಲ್ಲೇ ಹೋಗಿದ್ದೆ. ಸೆಷನ್ ನಲ್ಲಿ ಎಲ್ಲಿ ಹೋಗಿದ್ರಿ? 20 ನಿಮಿಷನೂ ಮಾತಾಡದೆ ವಾಪಸ್ ಬಂದ್ರಲ್ಲ, ಮರಾಠಿಲಿ ಮಾತಾಡ್ಬೇಕು ಅನ್ಬಿಟ್ಟು. ನೋಡ್ರಿ, ಘಟನೆ ಪರವಾಗಿ ಯಾವ ಮಾತೃಭಾಷೆನಲ್ಲೇ ಇದ್ದಾರ ಆ ಮಾತೃಭಾಷೆನಲ್ಲೇ ಮಾತಾಡಬೇಕು ಅಂತ ಘಟನೆ ಪರವಾಗಿ ಇದೆ. ಅದಕ್ಕಾಗಿ ನಾವು ಕೇಳ್ತೀವಿ. ನೋಡ್ರೆ, ಇವ್ರಿಗೆ ಇವರು ಯಾರಿಗೆ ಕೇಳಕ್ಕೆ ಇವ್ರು ಯಾರು? ಇವರು ಮಹಾರಾಷ್ಟ್ರದ ಧ್ವನಿ ಮಾತಾಡುವಾಗ, ಮಹಾರಾಷ್ಟ್ರ ಪರವಾಗಿ ಮಾತಾಡುವಾಗ ಇವರು ಮಹಾರಾಷ್ಟ್ರದಲ್ಲೋಗಿ ಕೇಳ್ಕೊಳ್ಳಿ. ಕರ್ನಾಟಕ ನೆಲದಲ್ಲಿ ಕೇಳಕ್ಕೆ ಇವ್ರಿಗೆ ಯಾವ ನೈತಿಕತೆ ಇದೆ? ಯಾರು ಇವರು? ಅವನ್ ಯಾವನ ನಾಮರ್ದನ್ ಕರ್ಕೊಂಡ್ ಬಂದ್ಬಿಟ್ಟು ಮೇಳ ಮಾಡ್ಬಿಟ್ಟು ಕರ್ನಾಟಕ ಜನರನ್ನ ಬಯಸೋದಾದ್ರೆ ಈ ನನ್ನ ಮಕ್ಕಳಿಗೆ ಯಾವ ನೈತಿಕತೆ ಇದೆ? ಇವ್ರಿಗೆ ಬೂಟ್ನಲ್ಲಿ ಹೊಡೆದು ಕರ್ನಾಟಕ ಪೊಲೀಸ್ನವ್ರು ಸಹಿಸ್ಕೋಬಾರ್ದು. ಇವ್ರನ್ನ ಮೊದಲು ಗುಂಡಿಗೆ ಹೊಡೆದು ಬುದ್ಧಿ ಕಲಿಸ್ಬೇಕು ಇವ್ರಿಗೆ, ಅವಾಗ ಬುದ್ಧಿ ಬರುತ್ತೆ. ಕರ್ನಾಟಕದ ಪೊಲೀಸ್ನವ್ರು ಸಹಿಸ್ಕೊಂಡು ಇವ್ರ ಗಾಂಚಲಿ ಜಾಸ್ತಿ ಆಗಿದೆ. ಹಾಗಾಗಿ ಇದು ಹಂಚಿ ಹಾಕ್ತಿಲ್ಲ ಅಂದ್ರೆ ಕರವೇ ಬುದ್ಧಿ ಕಲಿಸುತ್ತೆ. ಪೊಲೀಸ್ನವ್ರು ನೋಡೋದಿಲ್ಲ ಇನ್ಮೇಲೆ. ಕರವೇ ಸಿಕ್ಕಿದ್ದ ಕಡೆ ಕಡಿಯೋ ಕೆಲಸವನ್ನ ಮಾಡುತ್ತೆ. ಕರ್ನಾಟಕದ ಪರವಾಗಿ ಕರ್ನಾಟಕದ ಕನ್ನಡಿಗರನ್ನ ನಾಮರ್ದ್ರು ಅಂತ ಹೇಳೋದು, ಸರ್ಕಾರವನ್ನ ನಾಮರ್ದ್ರು ಅಂತ ಕರೆಯೋದು, ಪೊಲೀಸ್ನವ್ರ ಬಗ್ಗೆ ಕೇವಲ ಮಾತಾಡೋದು ಮಾಡಿದ್ರೆ ಬುದ್ಧಿ ಕಲಿಸ್ಬೇಕಾಗುತ್ತೆ. ಕಲಿಸ್ತೀವಿ. ನಾನು ಸುಮಾರು ಸಲ ಸಂಭಾಜಿ ಪಾಟೀಲ್ಗೆ ಹೇಳಿದ್ದೀನಿ, ಇದು ಸರಿಯಲ್ಲ, ನಿನ್ನ ಪ್ರವೃತ್ತಿಯನ್ನ ಸರಿಯಾಗಿ ನಡ್ಕೊಂಡು ಹೋಗ್ಬೇಕು, ಇಲ್ಲದೆ ಹೋದ್ರೆ ಸರಿಯಾದ ಪಾಠವನ್ನ ಕಲಿಬೇಕಾಗತ್ತೆ ನೀನು ಅಂತ ಹೇಳಿದ್ದೀನಿ. ಸಂಭಾಜಿ ಪಾಟೀಲ್ ಅವರೇ, ಇವತ್ ಯಾಕೆ ನೀವು ಆ ಕಾರ್ಯಕ್ರಮಕ್ಕೆ ಹೋಗಿ ಇಬ್ರು ಶಾಸಕರು ನೀವು ಕೂತ್ಕೊಂಡಿದ್ರಿ? ಸರ್, ಅದಕ್ಕಾಗಿ ಹೇಳಿದಿ. ಒಂಚೂರು ನಿಮ್ ಹಿಂದೆ ಇರೋ ಟಿವಿ ಒಂಚೂರು ಆಫ್ ಮಾಡಿ ದಯವಿಟ್ಟು. ಮೊನ್ನೆ ಮಿನಿಟ್ ಆಫ್ ಮಾಡಿ ಟಿವಿನ. ಮಾಡಿದ್ರಾ? ಮಾತಾಡದ ಸಂಭಾಜಿ ಪಾಟೀಲ್ರೆ, ಟಿವಿ ಆಫ್ ಮಾಡಿದ್ರ? ನೀವ್ ಯಾಕೆ ಇಬ್ರು ಶಾಸಕರು ಅಲ್ಲಿ ಹೋಗಿ ಕೂತ್ಕೊಂಡಿದ್ರಿ ಅನ್ನೋದು ಒಂದ್ ಪ್ರಶ್ನೆ. ಎರಡನೇದು, ನೀವು ನಮ್ ನೆಲದಲ್ಲಿದ್ದೀರಿ, ನಮ್ಮ ಅನ್ನದ್ಋಣ ನಿಮ್ ಮೇಲಿದೆ. ನಮ್ಮವ್ರನ್ನ ನಿಮ್ಮವನೊಬ್ಬ ನಾಮರ್ದ ಅಂತ ಇದ್ದಾಗ ನೀವಿಬ್ರು ಕೂತ್ಕೊಂಡು ಕೇಕೆ ಹಾಕಿ ನಗ್ತಾ ಇದ್ರಲ್ಲ, ಚಪ್ಪಾಳೆ ಹೊಡ್ಕೊಂಡು, ಯಾಕೆ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ನೋಡ್ರಿ, ಅವ್ರು ಯಾವ ರೀತಿ ಮಾತಾಡ್ತಾ ಇದ್ರು ಅವ್ರಿಗೆ ಬಿಟ್ಟಿದ್ ವಿಷಯ ಅದನ್ನೇ. ಅದೇಂಗ್ರಿ ಅವ್ರಿಗೆ ಬಿಟ್ಟಿದ್ ವಿಷಯ ಆಗತ್ತೆ? ನಮ್ಮ ನೆಲದಲ್ಲಿ ಇವ್ರ ಕರೆದಿದ್ರು ಅಂತ ಮುಟ್ಟಾಳ್ರನ್ನ, ಅಂತ ದೇಶದ್ರೋಹಿಗಳನ್ನ. ಇರಿ ಗೌಡ್ರೆ ಒಂದ್ ನಿಮಿಷ ಇರಿ. ಗೌಡ್ರೆ ಮುಗಿಸ್ಬಿಡ್ಲಿ. ಕರೆದಿದ್ಯಾಕೆ ಇವರು? ಗೌಡ್ರೆ ಮಾತಾಡಿ. ಸಂಭಾಜಿ ಪಾಟೀಲ್ ಮಾತಾಡಿ. ಸಂಭಾಜಿ ಪಾಟೀಲ್ ಅವರೇ ಮಾತಾಡಿ. ಸಂಭಾಜಿ ಪಾಟೀಲ್ ರೇ ಲೈನಲ್ಲಿದ್ದೀರಾ? ಕೇಳಿಸ್ಕೋತಾ ಇದ್ದೀರಾ ಅಥವಾ ಕೇಳಿಸ್ತಾ ಇದ್ರು ಕೇಳಿಸ್ತಾ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ದೀರಾ? ಸಂಭಾಜಿ ಪಾಟೀಲ್ ರೇ, ಅವನೊಬ್ಬ ರಣಹೇಡಿ, ಅವನೆಲ್ಲಿ ಮಾತಾಡ್ತಾನೆ? ರಣಹೇಡಿ ಅವನು. ಇರಿ ಗೌಡ್ರೆ ಒಂದ್ ನಿಮಿಷ. ಸಂಭಾಜಿ ಪಾಟೀಲ್ ರೇ,
ಸಂಭಾಜಿ ಪಾಟೀಲ್ರು ಲೈನಲ್ಲಿದ್ದಾರೆ, ಬಟ್ ಅವ್ರು ಮಾತಾಡ್ತಾ ಇಲ್ಲ, ಕೇಳಿಸ್ಕೊಂಡ್ರು ಮಾತಾಡ್ತಾ ಇಲ್ಲ. ಗೌಡ್ರೆ ಹಾ ಹೇಳಿ. ಮಾತಾಡಿ ಗೌಡ್ರೆ. ಅಲ್ಲ ಒಂದ್ ನಿಮಿಷ, ನಾನು ಒಂದ್ ಹೇಳ್ಬೇಕು ನಿಮ್ಗೆ. ಅವರು ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾರೆ ಅಂತ ನಾವು ಅವರಷ್ಟೇ ನೀಚತನ ಕಿಳಿಯೋದ್ ಬೇಡ. ಮಾತನಾಡಿ, ಗೋ ಹೆಡ್. ಇಲ್ಲ ನಾನು ಹೇಳ್ತಾ ಇದ್ದೀನಿ, ನಾನು ಸುಮಾರು ಸಲ ಹೇಳಿದ್ದೀನಿ. ನನಗೆ ಅನೇಕ ಪೊಲೀಸ್ ಅಧಿಕಾರಿಗಳ ಜೊತೆ ಇದೇ ಸಂಭಾಜಿ ಪಾಟೀಲು, ನಾನು ಅಧಿವೇಶನಕ್ಕೆ ಬರ್ತೀನಿ, ನನಗೆ ಕರಾವಳಿ ಅವರು ತೊಂದರೆ ಕೊಡ್ತಾರೆ, ದಯವಿಟ್ಟು ನನ್ನ ತಪ್ಪನ್ನ ತಿದ್ಕೋತೀನಿ, ನಾನು ಸರಿ ಮಾಡ್ಕೋತೀನಿ, ದಯವಿಟ್ಟು ನನಗೆ ಸಹಕರಿಸ ಕೇಳಿ ಅಧಿವೇಶನಕ್ಕೆ ಬರಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಇದೇ ಸಂಭಾಜಿ ಅನೇಕ ಪೊಲೀಸ್ ಅಧಿಕಾರಿಗಳ ಜೊತೆ ನನ್ನ ಹತ್ರ ಮಾತಾಡಿದಾನೆ. ಇವತ್ತು ಇದೇ ಪರಿಸ್ಥಿತಿಯನ್ನು ಮುಂದುವರಿಸ್ತೀವಿ ಅನ್ನೋದಾದ್ರೆ ಇವ್ರಿಗೆ ಯಾಕೆ ನಾವು ಗೌರವ ಕೊಡಬೇಕು? ಇವ್ರು ಕರ್ನಾಟಕದ ನೆಲದಲ್ಲಿ ಭಯೋತ್ಪಾದನೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾವನೋ ಕರೆಸಿ ಮಹಾರಾಷ್ಟ್ರದಿಂದ ಇಲ್ಲಿ ಕನ್ನಡದ ಪೊಲೀಸ್ನವ್ರನ್ನ ನಾಮರ್ದರು ಅಂತ ಹೇಳೋದು, ಮತ್ತೆ ಸರ್ಕಾರವನ್ನ ಟೀಕೆ ಮಾಡೋದು, ಕನ್ನಡಿಗರನ್ನ ಹೀನಾಮಾನವಾಗಿ, ಇದು ಪ್ರತಿ ಸಲಿನೂ ಮಾಡ್ತಾರೆ. ಇದೇನು ಒಂದು ದಿವಸದಲ್ಲ, ಪ್ರತಿ ವರ್ಷನೂ ಹಿಂಗೆ ಹೇಳ್ತಾರೆ. ಪ್ರತಿ ಒಬ್ಬೊಬ್ಬನ ಹೋದ ಬಾರಿ RR ಪಾಟೀಲ್ ಅಂತ ಹೇಳಿ ಒಬ್ಬರನ್ನ ಕರೆದು ಕರ್ನಾಟಕದ ಪೊಲೀಸ್ನವರು ಪಾಕಿಸ್ತಾನಿ ಸೈನಿಕರಿಗಿಂತ ಕ್ರೂರಿಗಳು ಅನ್ನೋ ಪದವನ್ನ ಬಳಸ್ತಾರೆ, ಭಾಷಣ ಮಾಡಿಸ್ತಾರೆ. ಇದನ್ನ ಎಲ್ಲಿವರೆಗೂ ನಾವು ಸಹಿಸ್ಕೊಂಡಿರ್ಬೇಕು? ಯಾಕೆ ಸಹಿಸ್ಕೋಬೇಕು ಈ ನೆಲದಲ್ಲಿ ಇವ್ರನ್ನ? ಅಲ್ಲ, ಈಗ ನೋಡಿ, ಕಳೆದ ಸುಮಾರು ದಶಕಗಳಿಂದ, ಡಿಕೇಡ್ಸ್ ಇಂದ ನಾವ್ ಇದನ್ನೆಲ್ಲ ಮಾತಾಡ್ಕೊಂಡು ಬರ್ತಾ ಇದ್ದೀವಿ ನಾರಾಯಣ್ ಗೌಡ್ರೆ. ಒಂದು ಲಾಜಿಕಲ್ ಕನ್ಕ್ಲೂಷನ್ ಯಾವ ಪಾರ್ಟಿಯಿಂದಾನೂ ನಮಗ್ ಸಿಕ್ಕಿಲ್ಲ, ಯಾವ ಸರ್ಕಾರದಿಂದಾನೂ ನಮಗ್ ಸಿಕ್ಕಿಲ್ಲ. ಯಾರು ಮಾತಾಡೋದಿಲ್ಲ. ಯಾಕೆ ಎಲ್ಲಿಂದ ತೋರಿಸ್ತೀರಿ? ನಮ್ ಬದ್ಧತೆ ಪ್ರದರ್ಶಿಸಬೇಕಾಗಿರೋದು ಎಲ್ಲಿಂದ? ಏನಾದ್ರೂ ಲಾಜಿಕಲ್ ರೀಸನಿಂಗ್ ಇದೆಯಾ? ಇದಕ್ಕೊಂದು ಸೊಲ್ಯೂಷನ್ ಇದೆಯಾ ಯಾರತ್ರ ಆದ್ರೂ? ಈಗ ಅವರೇ ಸುಪ್ರೀಂ ಕೋರ್ಟ್ ಹೋಗಿದಾರಲ್ವಾ, ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಆಗ್ಲೇ ಎಲ್ಲಿವರೆಗೂ ಸುಮ್ನೆ ಇರ್ಬೇಕು, ಇವ್ರು ತೆಪ್ಪಗಿರ್ಬೇಕು. ಸುಪ್ರೀಂ ಕೋರ್ಟ್ ಇವರೇ ಹೋಗಿರೋದು ಉಂಟು. ಅವತ್ತು ಮಹಾಜನ ವರದಿ ಆಗ್ಬೇಕು ಅಂತೇಳಿ ಪಟ್ಟಿಡ್ದವರು ಇವರೇ. ಮಹಾಜನ ವರದಿ ಬಂದ ತಕ್ಷಣ ಉಲ್ಟಾ ಹೊಡೆದ್ರು. ಆದ್ರೂ ಈಗ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಇವ್ರಿಗೆ ಈ ದೇಶದ ನ್ಯಾಯಾಲಯದ ಬಗ್ಗೆ ಗೌರವ ಇರೋದಾದ್ರೆ ತೆಪ್ಪಗಿರ್ಬೇಕು, ನ್ಯಾಯಾಲಯದ ತೀರ್ಪು ಬರೋವರೆಗೂ. ಅಲ್ಲಿವರೆಗೂ ಇರ್ದಲೆ ಇವತ್ತು ನವೆಂಬರ್ 1ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯೋತ್ಸವ ಸಡಗರ ಸಂಭ್ರಮದಿಂದ ಆಚರಿಸುತ್ತೆ. ಅಲ್ಲಿ ಇವರು ಕಪ್ಪು ದಿನವಾಗಿ ಆಚರಿಸೋದು, ಕನ್ನಡದ ಬಾವುಟವನ್ನ ಸುಟ್ಟ ಹಾಕೋದು, ಮತ್ತೆ ಬಂದೂಕ ಹಿಡ್ಕೊಂಡು ಪ್ರದರ್ಶನ ಮಾಡೋದು, ಇವರಿಗೆ ಎಷ್ಟು ಯಾವ ರೀತಿಯಲ್ಲಿ ಹೇಳಬೇಕು? ಇಡೀ ಸಾರ್ವಜನಿಕವಾಗಿ ಬಂದೂಕ ಹಿಡ್ಕೊಂಡು ಎದುರಿಸ್ತಾರೆ ಸಾರ್ವಜನಿಕರನ್ನ ಅನ್ನೋದಾದ್ರೆ ಇವ್ರನ್ನ ಎಲ್ಲಿವರೆಗೂ ಸಹಿಸ್ಕೊಂಡು ಕೂತ್ಕೊಳ್ಳಕ್ ಆಗುತ್ತೆ? ಓಕೆ ನಾರಾಯಣಗೌಡ್ರೆ, ಥ್ಯಾಂಕ್ ಯು, ಧನ್ಯವಾದಗಳು ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ.